ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ವಿಚಾರವಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೊಡೆದಾಡುವ ನೀತಿಯಲ್ಲಿ ಕಾಂಗ್ರೆಸ್ ನಂಬರ್ 1. ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ. ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿದೆ. ಸಿಎಂ ಸ್ಥಾನ ಹೋಗುವ ಭಯದಿಂದ ಜಾತಿ ಗಣತಿ ವರದಿ ಜಾರಿಗೆ ತರ್ತಾ ಇಲ್ಲ. ಮುಸ್ಲಿಮರನ್ನ ಸಂತೃಪ್ತಿ ಪಡಿಸೋದೊಂದೇ ಕಾಂಗ್ರೆಸ್ನ ನೀತಿ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸೊ ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇರುವಂಥದ್ದು. ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬಿಜೆಪಿಯವರ ಕಡೆಯಿಂದ ಸಂಸದರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಿಎಸ್ವೈ ಅವರ ಒಂದು ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಸೊ ಇದೀಗ ಶಿವಮೊಗ್ಗದಲ್ಲಿ ಡಿಸಿಎಂ ಈಶ್ವರಪ್ಪ ಈ ಒಂದು ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೊಡೆದಾಡುವ ನೀತಿಯಲ್ಲಿ ಕಾಂಗ್ರೆಸ್ ನಂಬರ್ 1 ಅಂತ ಹೇಳ್ತಿದ್ದಾರೆ. ಹಿಂದೂ ಸಮಾಜದ ಮೇಲೆ ಇಲ್ಲೇನು ಹೊಡೆದಿದ್ದಾರೆ, ಬರೀ ಹಿಂದೂ ಸಮಾಜದ ಮೇಲೆ ಎಫೆಕ್ಟ್ ಆಗಲ್ಲ, ಕ್ರಿಶ್ಚಿಯನ್ರ ಮೇಲೆ ಎಫೆಕ್ಟ್ ಆಗತ್ತೆ. ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋದು ಒಂದೇ ಈಗ ರಾಜ್ಯ ಕಾಂಗ್ರೆಸ್ಸಿನ ವ್ಯವಸ್ಥೆ. ಕ್ರಿಶ್ಚಿಯನ್ರಲ್ಲೂ ಈ ರೀತಿ ತರ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ಅವು 3-4 ಇದಾವಲ್ಲ, ಶಿಯಾ, ಸುನ್ನಿ, ಅದಕ್ಕೆ ಯಾಕೆ ಸೇರಿಸಲ್ಲ? ಬರೀ ಕ್ರಿಶ್ಚಿಯನ್ರಿಗೆ ಯಾಕೆ ಸೇರಿಸಿದ್ರು? ಅದಕ್ಕೆ ಬಹಳ ಹೊಡೆದಾಡೋ ನೀತಿನಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್. ಇದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚೋದು, ಧರ್ಮಕ್ಕೆ ಬೆಂಕಿ ಹಚ್ಚೋದು, ಈ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಸಂಪೂರ್ಣ ಅವರು ವಿಫಲರಾಗ್ತಾರೆ. ಈ ಜಾತಿ ಜನಗಣತಿ ಹೆಸರಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಹೋಗುತ್ತೆ, ಇದರಲ್ಲಿ ಅನುಮಾನ ಬೇಡ. ಇಲ್ಲೇನು ಹೊಡೆದಿದ್ದಾರೆ, ಬರೀ ಹಿಂದೂ ಸಮಾಜದ ಮೇಲೆ ಎಫೆಕ್ಟ್ ಆಗಲ್ಲ, ಕ್ರಿಶ್ಚಿಯನ್ರ ಮೇಲೆ ಎಫೆಕ್ಟ್ ಆಗತ್ತೆ. ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋದು ಒಂದೇ ಈಗ ರಾಜ್ಯ ಕಾಂಗ್ರೆಸ್ಸಿನ ವ್ಯವಸ್ಥೆ. ಕ್ರಿಶ್ಚಿಯನ್ರಲ್ಲೂ ಈ ರೀತಿ ತರ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ಅವು 3-4 ಇದಾವಲ್ಲ, ಶಿಯಾ, ಸುನ್ನಿ, ಅದಕ್ಕೆ ಯಾಕೆ ಸೇರಿಸಲ್ಲ? ಬರೀ ಕ್ರಿಶ್ಚಿಯನ್ರಿಗೆ ಯಾಕೆ ಸೇರಿಸಿದ್ರು? ಅದಕ್ಕೆ ಬಹಳ ಹೊಡೆದಾಡೋ ನೀತಿನಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್. ಇದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಜಾತಿ ಗಣತಿ ಸಮೀಕ್ಷೆ ಕೆಲ ಕಾಲಂಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇರುವುದು. ಬಿಜೆಪಿಗರಿಗೆ ಮಾಡಿದ ಬೇರೆ ಕೆಲಸ ಇಲ್ವಾ? ಜಾತಿ ಧರ್ಮ ವಿಚಾರ ಬಂದಾಗ ಫುಲ್ ಆಕ್ಟಿವ್ ಆಗ್ತಾರೆ. ಪಾಕ್ ಜೊತೆ ಮ್ಯಾಚ್ ಆಡುವಾಗ ವಿರೋಧ ಮಾಡಲಿಲ್ಲ. ಪಾಕಿಸ್ತಾನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಯಾಕೆ ಒಪ್ಕೊಂಡ್ರು? ಐಸಿಸಿನಲ್ಲಿ ಇರುವಷ್ಟು ದುಡ್ಡು ಬೇರೆ ಯಾವ ಕಡೆಗೂ ಕೂಡ ಇಲ್ಲ. ಸೊ ಜಾತಿ ಗಣತಿ ಸಮೀಕ್ಷೆ ಕೆಲ ಕಾಲಂಗೆ ಬಿಜೆಪಿ ವಿರೋಧ ಮಾಡ್ತಾ ಇರುವಂತಹ ವಿಚಾರವಾಗಿ ಇದೀಗ ಮಾತನಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಐಸಿಸಿನಲ್ಲಿ ಇರುವಷ್ಟು ದುಡ್ಡು ಬೇರೆ ಯಾವ ಕಡೆಗೂ ಇರಲಿಲ್ಲ. ಪಾಕಿಸ್ತಾನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಯಾಕೆ ಒಪ್ಕೊಂಡ್ರು? ಜಾತಿ ಧರ್ಮ ವಿಚಾರ ಬಂದಾಗ ಫುಲ್ ಆಕ್ಟಿವ್ ಆಗಿಬಿಡ್ತಾರೆ ಬಿಜೆಪಿಯವರು. ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಪಾಕಿಸ್ತಾನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಒಪ್ಕೊಂಡ್ರಲ್ವಾ, ಪಾಕ್ ಜೊತೆ ಮ್ಯಾಚ್ ಆಡುವಾಗ ವಿರೋಧ ಯಾಕೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿಗರ ಮೇಲೆ. ಪಾಕಿಸ್ತಾನ ಮುಸ್ಲಿಂ ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ. ಅವರು ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ದೆಲ್ಲ ನಡೀತೈತೆ, ಇವ್ರು ಹೇಳಿದ್ದೆ ನಡೀತೈತಿ. ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ ಮಾನ ಮರ್ಯಾದೆ ಏನೇನು ಇದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನ್ ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನ್ ಆಪರೇಷನ್ ಸಿಂಧೂರ್, ಪಾಕಿಸ್ತಾನ್ ಕೋ ಖತಮ್ ಕರ್ ದೇಂಗೆ, ಓ ಕರ್ ದೇಂಗೆ ಅಂತ ಹೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ, ಜೈಸೇದರಾಗಿದ್ದಾರೆ. ಐಸಿಸಿ ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗುರುತ ಇವತ್ತು ಇಡೀ ಪ್ರಪಂಚಕ್ಕೆ. ಐಸಿಸಿ ಇರ್ತಕ್ಕಂಥ ದುಡ್ಡು ಎಲ್ಲ ನಿಧಿಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನ್ ಬೇಡ ಇವರಿಗೆ ಮಾತಾಡೋದು. ಈಗ ಇದ್ರ ವಿರುದ್ಧ ಹೋರಾಟ ಮಾಡಕ್ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನ ಅಂದ್ರೆ ಇವ್ರ ಬಿಸ್ನೆಸ್ ಇಲ್ಲ ಇವರಿಗೆ. ಬಿಜೆಪಿ ಅವರಿಗೆ ಬೆಳಗ್ಗಿಂದ ಸಾಯಂಕಾಲ ಮುಸಲ್ಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ. ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದು, ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ. ಇವ್ರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ, ಇದರಿಂದನೇ ಇವ್ರ ಜೀವನ, ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ರೆ ಇನ್ನೇನ್ ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ. ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ. ಅವರು ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ದೆಲ್ಲ ನಡೀತೈತೆ, ಇವ್ರು ಹೇಳಿದ್ದೆ ನಡೀತೈತಿ. ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ ಮಾನ ಮರ್ಯಾದೆ ಏನೇನು ಇದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನ್ ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನ್ ಆಪರೇಷನ್ ಸಿಂಧೂರ್,
ಪಾಕಿಸ್ತಾನ್ ಕೋ ಖತಮ್ ಕರ್ ದೇಂಗೆ ಓ ಕರ್ ದೇಂಗೆ ಅಂತ ಹೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ ಜೈಸೇದರಾಗಿದ್ದಾರೆ. ICCI ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗುರುತ ಇವತ್ತು ಇಡೀ ಪ್ರಪಂಚಕ್ಕೆ ICCI ನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ನಿಧಿಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನ್ ಬೇಡ ಇವರಿಗೆ ಮಾತಾಡೋದು. ಈಗ ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನ ಇಲ್ಲ ಅಂದ್ರೆ ಇವ್ರ ಬಿಸ್ನೆಸ್ ಇಲ್ಲ ಇವರಿಗೆ. ಬಿಜೆಪಿ ಅವರಿಗೆ ಬೆಳಗ್ಗಿನ ಸಾಯಂಕಾಲ ಮುಸಲ್ಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ. ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದು, ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ. ಇವ್ರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ, ಇದರಿಂದನೇ ಇವ್ರ ಜೀವನ, ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ರೆ ಇನ್ನೇನು ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ. ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ ಪಾಕಿಸ್ತಾನ.